ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ವರ್ಸಸ್ ಇರಾನ್ ವಾರ್ ಏನ್ ನಡೀತಾ ಇದೆ. ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದೆ ಇರಾನ್. ಈಗ ಕ್ಲಸ್ಟರ್ ಬಾಂಬ್ ಪ್ರಯೋಗವನ್ನ ಇಸ್ರೇಲ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಕ್ಷಿಪಣಿ ಅಪ್ಪಳಿಸಿದೆ. ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದೆ ಇರಾನ್. ಈಗ ಇಸ್ರೇಲ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಈ ಕ್ಷಿಪಣಿ ಅಪ್ಪಳಿಸಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ನಗರದ ಮೇಲೆ ಅಪ್ಪಳಿಸಿದ ಕ್ಷಿಪಣಿ. ಇರಾನ್ನ ಕ್ಲಸ್ಟರ್ ಬಾಂಬ್ ನಿಂದ 6 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಇಸ್ರೇಲ್ ಕೇಂದ್ರ ಭಾಗವನ್ನೇ ಗುರಿಯಾಗಿಸಿ ಈ ಕ್ಲಸ್ಟರ್ ಬಾಂಬ್ ಅನ್ನ ಹೊಡೆದಿದೆ ಇರಾನ್. ಕ್ಷಿಪಣಿಯನ್ನ ಆಗಸದಲ್ಲೇ ಹೊಡೆದುರುಳಿಸಿದೆ ಇಸ್ರೇಲ್. ಈಗ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಇಷ್ಟಾದ್ರೂ ಕೂಡ ಜನವಸತಿ ಪ್ರದೇಶದ ಮೇಲೆ ಬಿದ್ದಿದೆ. ಪರಿಣಾಮ 6 ಮಂದಿ ಸಾವನ್ನಪ್ಪಿದ್ದಾರೆ. 10 ಕಟ್ಟಡಗಳು, 100 ವಾಹನಗಳು ಧ್ವಂಸ ಆಗಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ನಲ್ಲಿ ದಟ್ಟ ಹೊಗೆ ಕಾಣಿಸ್ಕೊಂಡಿದೆ. ಈ ಕ್ಲಸ್ಟರ್ ಬಾಂಬ್ ಹೆಂಗ್ ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಎಕ್ಸ್ಪ್ಲನೇಷನ್ ಅನ್ನ ಕೊಡಿಸ್ತಾ ಹೋಗುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈಗ ಕದನ ವಿರಾಮ ಅಮೆರಿಕ ಒಂದೇ ಹೇಳ್ಕೊಂಡಿರೋದು. ಇರಾನ್ ನಲ್ಲೂ ವಾರ್ ನಿಂತಿಲ್ಲ, ಇಸ್ರೇಲ್ ಅಟ್ಯಾಕ್ ಮಾಡೋದನ್ನು ನಿಲ್ಸಿಲ್ಲ. ಇರಾನ್ ಈಗ ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದೆ. ನಾನು ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಕೆಲ ದೇಶಗಳಲ್ಲಿ ಇದು ಕಂಪ್ಲೀಟ್ ಬ್ಯಾನ್ ಇದೆ, ಹೊಂದೋ ಹಾಗೆ ಇಲ್ಲ. ಈಗ ಯಾವಾಗ 2008ರಲ್ಲಿ CCM ಅಂತ ಒಂದು ಮೀಟಿಂಗ್ ಮಾಡ್ತಾರೆ. ಅವಾಗ ಈ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳ ಬಳಕೆ, ಅಭಿವೃದ್ಧಿ, ಉತ್ಪಾದನೆ, ಅದನ್ನ ಸ್ವಾಧೀನ ಮಾಡ್ಕೊಳ್ಳೋದು, ಅದನ್ನ ಟ್ರಾನ್ಸ್ಫರ್ ಮಾಡೋದು ಬೇರೆ ಕಡೆಗೆ, ಅದನ್ನ ಬೇರೆಯವರಿಗೆ ಸಪೋರ್ಟ್ ಮಾಡೋದು, ಇದನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಭಾರತವೂ ಸೇರಿದಂಗೆ ಈ ರಷ್ಯಾ, ಚೀನಾ, ಹಾಗೆ ಇರಾನ್, ಅಮೆರಿಕ, ಇಸ್ರೇಲ್ ಇವ್ರುಗಳ ಬಳಿ ಈ ಕ್ಲಸ್ಟರ್ ಬಾಂಬ್ಗಳಿದ್ದಾವೆ. ಇದು ಮಾಡುವಂತಹ ಡ್ಯಾಮೇಜ್ ವಿಪರೀತ. ಒಂದು ಮಿಸೈಲ್ ಹಾರಿ ಬಂದ್ರೂ ಕೂಡ ಅದು ಈ ಸುಸುರುಬತ್ತಿ ಹಚ್ಚೋ ತನಕ ಒಂದಿರುತ್ತೆ, ಅದಾದ್ಮೇಲೆ ಸ್ಪಾರ್ಕ್ ಆ ಕಡೆ ಹೊರಡುತ್ತಲ್ಲ, ಹಂಗೆ ಬಹಳ ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅಷ್ಟೇ. ಸುಸುರುಬತ್ತಿಗೂ ಕ್ಲಸ್ಟರ್ ಬಾಂಬಿಗೂ ಅದು ಸಂಬಂಧವೇ ಅಲ್ಲ. ಅಂದ್ರೆ ಹೇಗೆ ವರ್ಕ್ ಮಾಡುತ್ತೆ ಅದು ಅಂತ. ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುತ್ತೆ ಕ್ಲಸ್ಟರ್ ಬಾಂಬ್. ಈಗ ಅದನ್ನ ಪ್ರಯೋಗ ಮಾಡಿದೆ ಇರಾನ್ ಇಸ್ರೇಲ್ ಮೇಲೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಹಂಗಾದ್ರೆ 5 ದಿನ ಕದನ ವಿರಾಮ ಕೇವಲ ಅಮೆರಿಕ ಬಾಯಲ್ಲಿ ಮಾತ್ರ ಕೇಳಿ ಬಂದಿರೋದು. ಇರಾನ್ ನಲ್ಲಿ, ಇಸ್ರೇಲ್ ನಲ್ಲಿ ಯುದ್ಧದ ವಾತಾವರಣ ಕಡಿಮೆ ಆಗಿರುವಂತದ್ದು ಕಂಡು ಬರ್ತಲೇ ಇಲ್ಲ. ಈಗ ಈ ಕ್ಲಸ್ಟರ್ ಬಾಂಬ್ ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಇದನ್ನ ಹಾಕಿದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಅಂತ ಕೇಳ್ಪಡ್ತಾ ಇರ್ತೀವಿ. ಹೆಂಗ್ ವರ್ಕ್ ಮಾಡುತ್ತೆ ಈ ಕ್ಲಸ್ಟರ್ ಬಾಂಬ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು, ಅದ್ರ ಜೊತೆಗೆ ಯುದ್ಧದ ಪರಿಣಾಮಗಳು ಇಸ್ರೇಲ್ ನಲ್ಲಿ ಹೇಗಾಗಿದೆ ಇವಾಗ ಡೀಟೇಲ್ಸ್ ಕೊಡೋದಾದ್ರೆ ದಿಲೀಪ್. ಒಂದು ವಿದ್ಯಾ ಏನೊಂದು ಅಮೆರಿಕ ಈಗಾಗಲೇ ನೆನ್ನೆ ಅಷ್ಟೇ ಘೋಷಣೆ ಮಾಡ್ತು, 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಿಸ್ತೀವಿ, ಆದರೆ 5 ದಿನಗಳ ಕಾಲ ನಾವು ದಾಳಿಯನ್ನು ನಡೆಸಲ್ಲ ಅಂತ. ಆ ಒಂದು ನಾವು ದಾಳಿಯನ್ನು ನಡೆಸಲ್ಲ ಅಂತ ಹೇಳಿದ ತಕ್ಷಣ ಈ ಇರಾನ್ ಏನು ಅದಕ್ಕೆ ಒಪ್ಪಿಲ್ಲ. ನೀವು ದಾಳಿ ನಡೆಸಲ್ಲ ಅಂತಂದರೆ ನೀವು ಸೋತಿದ್ದೀರಾ, ನೀವು ಶರಣಾಗಿದ್ದೀರಾ, ಆದರೆ ನಮ್ಮ ದಾಳಿ ನಿರಂತರ ಅಂತ ಹೇಳ್ಬಿಟ್ಟು ಇರಾನ್ ಸ್ಪಷ್ಟವಾಗಿ ಹೇಳಿತ್ತು. ನಮ್ಮ ದಾಳಿ ನಿರಂತರ ಅಂತ ಹೇಳಿದ ಮಾತ್ರ ಅಲ್ಲ, ಅದನ್ನು ಮಾಡಿ ಕೂಡ ತೋರಿಸ್ತಾ ಇದೆ. ಇವತ್ತು ಬೆಳಗ್ಗೆನೇ ಕತಾರ್ ಮತ್ತು ಬಹ್ರೇನ್ ಮೇಲೆ ಇರಾನ್ ಎಂದಿನಂತೆ ತಮ್ಮ ದಾಳಿಯನ್ನು ನಡೆಸಿತ್ತು. ಇದೀಗ ಇಸ್ರೇಲ್ ಮೇಲೆ ಈ ಒಂದು ದಾಳಿ ನಡೆದಿದೆ. ಅದು ಕೂಡ ನಿನ್ನೆ ಇಸ್ರೇಲ್ ಮೇಲೆ ಒಂದು ಕ್ಲಸ್ಟರ್ ಬಾಂಬ್ ಪ್ರಯೋಗ ಆಗಿತ್ತು. ಆ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೇ ಬಂದ್ಬಿಟ್ಟು ವಿಡಿಯೋ ಮಾಡಿ ನೋಡಿ ಯಾವ ರೀತಿ ಹಾನಿಯಾಗಿದೆ, ನಾಗರಿಕ ಜನವಸತಿ ಪ್ರದೇಶ ಮೇಲೆ ದಾಳಿ ಮಾಡಿದ್ದಾರೆ ಅಂತ ತೋರಿಸಿದ್ರು. ಇವತ್ತು ಕೂಡ ಅಂಥದ್ದೇ ಕ್ಲಸ್ಟರ್ ಬಾಂಬನ್ನು ಪ್ರಯೋಗ ಮಾಡಲಾಗಿದೆ. ಮಂಗಳವಾರ ಅಲ್ಲಿನ ಸ್ಥಳೀಯ ಕಾಲಮಾನ ಬೆಳ್ಳಂಬೆಳಗ್ಗೆ ಜನ ಎಲ್ಲರೂ ತಮ್ಮ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ದಂಥ ಹೊತ್ತಲ್ಲೇ ಕ್ಲಸ್ಟರ್ ಬಾಂಬ್ಗಳು ಬಂದು ಬಿದ್ದಿದ್ದಾವೆ. ಅಂದರೆ ಕೇವಲ ಒಂದು ಕಡೆಯಲ್ಲ, ಟೆಲ್ ಅವೀವ್ ಏನು ರಾಜಧಾನಿ ಇದೆ, ಇಸ್ರೇಲ್ನ ರಾಜಧಾನಿ ಹಲವೆಡೆ ಈ ಒಂದು ಬಾಂಬ್ಗಳು ಸ್ಫೋಟಗೊಂಡಿದ್ದಾವೆ. ಹೀಗಾಗಿ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ. ಇನ್ನು ಈ ಕ್ಲಸ್ಟರ್ ಬಾಂಬ್ ಅಂದರೆ ಏನು, ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ ನಾನು ಅದನ್ನು ಚಿತ್ರಗಳಲ್ಲಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಇದೊಂದು ಕ್ಲಸ್ಟರ್ ಬಾಂಬ್ ಏನಿದೆ, ಇದು ಇರಾನ್ನಿಂದ ಹಾರಿ ಬರುತ್ತೆ. ಇರಾನ್ ಅಂತ ಅಲ್ಲ, ಯಾವ ದೇಶದ ಬಳಿ ಈ ರೀತಿ ಕ್ಲಸ್ಟರ್ ಬಾಂಬ್ ಇರುತ್ತೋ ಆ ಬಾಂಬ್ಗಳು ಈ ರೀತಿ ಆಗಸದಲ್ಲಿ, ಅಂದರೆ ನೆಲದಿಂದ ಆಗಸಕ್ಕೆ ಹಾರುವಂಥ ಕ್ಷಿಪಣಿ ಇದು. ಈ ಕ್ಷಿಪಣಿಯಲ್ಲಿ ಈ ರೀತಿಯಾದಂಥ ಬಾಂಬ್ ಹಾರಿ ಬರುತ್ತೆ. ನೋಡೋದಕ್ಕೆ ಸಾಮಾನ್ಯವಾಗಿ ಯಾವುದೇ ಒಂದು
ಕ್ಷಿಪಣಿನಲ್ಲಿ ಇಲ್ಲಿ ಏನು ಮೂತಿ ಅಂತ ಕರಿತೀವಲ್ಲ ಇದ್ರ ಪಾಯಿಂಟ್, ಇದರಲ್ಲಿ ಒಂದು ಸ್ಫೋಟಕಗಳನ್ನು ಸಂಗ್ರಹ ಮಾಡಲಾಗಿರುತ್ತೆ. ಆದರೆ ಕ್ಲಸ್ಟರ್ ಬಾಂಬ್ ಏನಿದೆ, ಈ ಕ್ಲಸ್ಟರ್ ಬಾಂಬಲ್ಲಿ ಅದರ ಮೂತಿ ಏನಿದೆ ಅಲ್ಲಿ ಗೈಡೆನ್ಸ್ ಇರುತ್ತೆ, ಅಂದರೆ ಒಂದು ಸೆನ್ಸಾರ್ ಇರುತ್ತೆ, ಅದು ಕ್ಷಿಪಣಿ ಎಲ್ಲಿವರೆಗೂ ಸಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಆದರೆ ಆ ಒಂದು ಮೂತಿಯ ಹಿಂಭಾಗದಲ್ಲಿ ಸಣ್ಣ 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 ಒಂದು ರೀತಿ ಬುಲೆಟ್ಗಳ ರೀತಿಯಲ್ಲಿ ಈ ಒಂದು ಬಾಂಬ್ಗಳನ್ನು ಜೋಡಿಸಲಾಗಿರುತ್ತೆ. ಇದು ಒಂದು ನಿಗದಿತ ಗುರಿಗೆ ನಿರ್ದೇಶನ ಮಾಡುತ್ತೆ. ಮೂತಿ ನಿಗದಿತ ಗುರಿಗೆ ಬಂದಿದ್ದ ತಕ್ಷಣ ಈ ಒಂದು ಕ್ಲಸ್ಟರ್ ಬಾಂಬ್ ರಿಲೀಸ್ ಆಗುತ್ತೆ. ಅಂದರೆ ಸಣ್ಣ ಸಣ್ಣ ಪ್ಯಾಕೆಟ್ಗಳ ರೀತಿ ಏನು ಬಾಂಬ್ಗಳಿರುತ್ತೆ ಆ ಬಾಂಬ್ಗಳು ರಿಲೀಸ್ ಆಗುತ್ತೆ. ಕ್ಷಿಪಣಿ ಸಾಗುತ್ತಾ ಹೋದಂತೆ ಆ ಕ್ಲಸ್ಟರ್ ಬಾಂಬ್ಗಳು ಕೂಡ ಒಂದೊಂದಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಒಂದೊಂದು ಕ್ಲಸ್ಟರ್ ಬಾಂಬ್ನಲ್ಲಿ ಈ ಥರ ಸಣ್ಣ ಪುಟ್ಟ ಒಂದು ಸ್ಫೋಟಕಗಳು 100 ಸ್ಫೋಟಕಗಳು ಇರ್ಬೋದಾಗಿರುತ್ತೆ. ಇವೆಲ್ಲವೂ ಒಂದೊಂದಾಗೆ ರಿಲೀಸ್ ಆಗುತ್ತೆ. ಆವಾಗ ಇಡೀ ಒಂದು ಪ್ರದೇಶ, ಒಂದು 10 ರಿಂದ 20 ಕಿಲೋಮೀಟರ್ ಪ್ರದೇಶದ ವ್ಯಾಪ್ತಿಗೆ ಈ ಬಾಂಬ್ಗಳು ಹರಡುತ್ತೆ. ಇನ್ನು ಇದರ ಒಂದು ಇನ್ನಷ್ಟು ಕ್ಲಿಯರ್ ಚಿತ್ರಣ ನೋಡೋದಾದರೆ, ಈಗ ಒಂದು ಯಾವುದೋ ಒಂದು ಕಟ್ಟಡ ಇದೆ ಅಂದ್ಕೊಳ್ಳಿ, ಈ ಒಂದು ಬಾಂಬು ಈ ಒಂದು ಕ್ಷಿಪಣಿಯನ್ನು ನೆಲದಿಂದ ಒಂದು ಆಗಸಕ್ಕೆ ಹಾರಿಸಲಾಗಿರುತ್ತೆ. ಹಾರಿ ಬಂದಂಥ ಸಮಯದಲ್ಲಿ ಈ ರೀತಿ ಕಾಣುತ್ತೆ. ಯಾವಾಗ ಅದು ನಿಗದಿತ ಗುರಿ ತಲುಪಿದ ಕೂಡಲೇ ಈ ಒಂದು ಸಣ್ಣ ಸಣ್ಣ ಬಾಂಬ್ಗಳೇನಿರುತ್ತೆ ಅದನ್ನು ಚೆಲ್ಲೋದಕ್ಕೆ ಶುರು ಮಾಡುತ್ತೆ. ಹಿಂಗೆ ಚೆಲ್ಲೋದಕ್ಕೆ ಶುರು ಮಾಡಿದಾಗ ಅದು ಆಗಸದಲ್ಲೇ ಸ್ಫೋಟಗೊಳ್ಳೋದಿಲ್ಲ, ಅವು ನೆಲಕ್ಕೆ ಬಿದ್ದ ತಕ್ಷಣ ಅದು ಡಿಟೋನೇಟ್ ಆಗುತ್ತೆ. ಈ ಡಿಟೋನೇಟ್ ಆಗಿದ್ದಂಥ ಬಾಂಬ್ಗಳೇನು ಮಾಡ್ತವೆ, ಅವು ಆಗಸದಿಂದ ಹಾರಿ ಬರೋ ಸಮಯದಲ್ಲಿ, ಅಂದರೆ ಆ ಒಂದು ಕ್ಷಿಪಣಿಯನ್ನು ಹಾರಾಟ ಮಾಡೋದಕ್ಕೆ ಮುನ್ನ ಅವು ಈ ರೀತಿ ಕಾಣುತ್ತೆ. ಅಂದರೆ ಸಣ್ಣ ಸಣ್ಣ ಒಂದು ಕ್ರಿಕೆಟ್ ಬಾಲ್ಗಳ ರೀತಿಯಲ್ಲಿ ಅದನ್ನು ತುಂಬಿರಲಾಗುತ್ತೆ. ಈ ರೀತಿಯಾದಂಥ ಕ್ಲಸ್ಟರ್ ಬಾಂಬ್ಗಳು ಇದು ಕೆಲವೊಮ್ಮೆ ಏನಾಗುತ್ತೆ, ಹಾರಿ ಬಂದು ನೆಲದ ಮೇಲೆ ಬೀಳುತ್ತಲ್ಲ, ಬಿದ್ದಂಥ ಸಂದರ್ಭದಲ್ಲೂ ಕೂಡ ಸ್ಫೋಟಗೊಳ್ಳದೆ ಅದೇ ರೀತಿ ಒಂದು ರೀತಿ ನೆಲದಲ್ಲಿ ಬಾಲ್ಗಳ ರೀತಿ ಬಿದ್ದಿರೋ ಸಾಧ್ಯತೆಗಳು ಇರ್ತವೆ. ಅಂದರೆ ಈ ಕ್ಲಸ್ಟರ್ ಬಾಂಬ್ಗಳೇನಿದೆ ಇದು ಕೇವಲ ಒಂದು ಕ್ಷಿಪಣಿಯಿಂದ ಸಾಕಷ್ಟು ಪ್ರದೇಶಕ್ಕೆ ಹಾನಿಯನ್ನು ಉಂಟು ಮಾಡೋದು, ಜನರ ಜೀವ ಹಾನಿಯನ್ನು ಉಂಟು ಮಾಡೋದು, ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡೋದಕ್ಕೆ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಜೊತೆಗೆ ನೌಕಾ ನೆಲೆಗಳಿರ್ಬೋದು, ವಾಯು ನೆಲೆಗಳಿರ್ಬೋದು, ಅದನ್ನು ಕೂಡ ಧ್ವಂಸ ಮಾಡೋದಕ್ಕೂ ಈ ಕ್ಲಸ್ಟರ್ ಬಾಂಬ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ. ವಿದ್ಯಾ.